ಸರ್ ಕೋಸಿನ ಪಲ್ಯನೂ ಹಾಕಿದ್ದೀನಿ ಸರ್. ಸೊಪ್ಪಿನ ಪಲ್ಯನೂ ಇದೆ ಸರ್. ಸಾರು ಹಾಕಿದ್ದೀನಿ. ಉಪ್ಪು ಸರಿ ಇದೆ ನೋಡಿ ಸರ್. ತುಪ್ಪ ಹಾಕ್ಲಾ ಸರ್? ಸ್ವಲ್ಪ ಹಾಕ್ತೀನಿ ಸರ್. ಶಿವ ಪಾರ್ವತಿ ಮಧ್ಯೆ ಗಣೇಶ ಬಂದಿದ್ದಕ್ಕೆ ಹೆಡ್ ಕಳ್ಕೊಂಡ. ಪಂಚಮಿ ಶಿವ ಮಧ್ಯೆ ಕಾನ್ಸ್ಟೇಬಲ್ ಗಂಗಾಧರ್ ಬಂದ್ರೆ ಏನ್ ಕಳ್ಕೊತ ನಂಗೆ ಗೊತ್ತಿಲ್ಲ ಸರ್. ನಾನೇನ್ ಸರ್ ಮಾಡಿದೆ? ಮತ್ತಿನ್ನೇನ್ರಿ, ಪರ್ಮನೆಂಟ್ ಅಡುಗೆ ಮಾಡೋರ್ನ ಸೆಟ್ ಮಾಡಕ್ ಹೋದ್ರೆ ಉಪ್ಪು ಖಾರ ಆಗ್ತಿರಲ್ಲ. ಓ, ಮದುವೆ ಮಾಡ್ಕೊಂತಿದ್ದೀರಾ ಸರ್? ಮಾಡ್ಕೊಳ್ಳಿ ಸರ್, ಚೆನ್ನಾಗಿರುತ್ತೆ. ಹೋಗ್ರಿ, ಆಮೇಲೂ ಚೆನ್ನಾಗಿರುತ್ತೆ ಸರ್. ಹಲೋ. ಹಾಯ್, ಪಂಚಮಿ ಅವರ ಮಾತಾಡೋದು? ಹಾ ಹೇಳಿ. ನಾನ್ರಿ ಶಿವು. ಹೇಳಿ. ಊಟ ಮಾಡಿದ್ರಾ? ಸಾರಿ ರೀ, ಅವತ್ತು ನಾನು ಸರಿ ಮಾತಾಡೋಕ್ಕಾಗಲಿಲ್ಲ. ಯಾವುದೋ ಒಂದು ಕೇಸು, ಅದು ನೋಡಿ ಅದು. ಇಟ್ಸ್ ಓಕೆ. ನಾಳೆ ನೀವು ಫ್ರೀ ಇದ್ದೀರಾ? ಸುಮ್ಮನೆ ಮೀಟ್ ಮಾಡೋಣ ಅಂತ. ಮತ್ತೆ ಮತ್ತೆ ಅಂದರೆ ನೆಕ್ಸ್ಟು ಸರಿ ಬಿಡಿ, ಸಿಗ್ದಾಗಲೇ ಮಾತಾಡೋಣ. ಓಕೆ. ಪಕ್ಕ ಟೈಮ್ ರೀ ನಿಮ್ದು. ಅದು ಡ್ಯೂಟಿ ಮಾಡೋ ಬೇಸ. ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ. ನಮಸ್ಕಾರ ಸರ್. ಆಯ್ತು, ಹೋಗೋ. ನಾನೇನು ಮಾಡಿಲ್ಲ ಸರ್. ಹೇ ಚಪ್ಪರ್, ಹೋಗೋ ಹೋಗ, ನೀನು ಹೋಗ ಹೋಗ. ಬನ್ನಿ. ಓ, ನಿಮ್ಮ ದೇವ್ರು ತುಂಬ ಬ್ಯುಸಿಯಾಗಿದ್ದಾರೆ ಪಾಪ. ದೇವರು ಎಲ್ಲರೂ ಪ್ರಾಬ್ಲಮ್ ಎಷ್ಟು ಅಂತ ಕೇಳಿಸ್ಕೊತಾರೆ. ಅಲ್ಲಿ ನೋಡಿ, ನಮ್ಮ ದೇವ್ರು ಸಿಕ್ಕಿದ್ರು. ನನಗಿದೇ ಸಾಕು, ನೀವು ಹೋಗಿ ಬನ್ನಿ. ಓ, ಏನ್ ನಡೀತಾ ಇದೆ? ಪೂಜೆನಾ? ನನಗೂ ಮಂಗಳಾರತಿ ಕೊಡಿ. ಅಲ್ಲಿ ಅಲ್ಲಿ ಇಲ್ಲಿ ಪ್ರಸಾದ ತಗೋಬೋದಾ? ಥ್ಯಾಂಕ್ ಯು. ತಗೊಳ್ಳಿ ಪ್ರಸಾದನ. ಎಲ್ಲರೂ ಪ್ರಸಾದ ಹಂಚ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ಸ್. ನೀವು ದೇವ್ರಿದ್ದಾನೆ ಅಂತ ನಂಬ್ತೀರಾ? ಮಕ್ಕಳು ನೋಡಿದಾಗ, ಪ್ರಕೃತಿ ನೋಡಿದಾಗ ದೇವ್ರಿದೆ ಅಂತ ಅನ್ಸುತ್ತೆ. ಇದೇ 40-50 ಮಕ್ಕಳು ಪಾಪದವರು, ಏನು ತಪ್ಪು ಮಾಡ್ದಿರೋರು, ಪ್ರಪಾತಕ್ಕೆ ಬಿತ್ತೋಗೋದು, ಬಸ್ ಆಕ್ಸಿಡೆಂಟ್ ಆಗೋಗೋದು, ಇದೆಲ್ಲ ಯಾರು ಮಾಡೋದು? ದೇವ್ರ? ನನಗೇನೋ ಡೌಟ್ ಪಡೋ ಪೊಲೀಸು. ನಡೀರಿ ಹೋಗೋಣ. ಎಲ್ಲಿಗೆ? ಬನ್ನಿ, ಹೇಳ್ತೀನಿ. ಬಾಯ್. ಹೇಳಮ್ಮ. ನಿಮ್ ಫ್ರೆಂಡ್ ಶಿವಾಗೆ ಆಲ್ರೆಡಿ ಮ್ಯಾರೇಜ್ ಆಗಿದ್ಯಾ? ಯಾಕಮ್ಮ ನಿನಗೆ ಡೌಟು? ಡೌಟ್ ಏನ್ ಬಂತು? ಮಕ್ಕಳಾಗಿರ್ಬೇಕು, ಟಾಯ್ಸ್ ತಗೋತಾ ಇದಾರೆ. ಮದುವೆ ಆಗಷ್ಟು ಧೈರ್ಯ ಇಲ್ಲಮ್ಮ ಅವನಿಗೆ. ನಿನ್ನ ಜೊತೆಲಿ ಇದ್ಕೊಂಡು ಅಲ್ಲೂ ಏನೋ ಡ್ಯೂಟಿ ಮಾಡ್ತಿರ್ಬೇಕು. ಒಂದು ಕೆಲಸ ಮಾಡು, ನೀನು ಇನ್ವೆಸ್ಟಿಗೇಷನ್ ಶುರು ಮಾಡು. ಓಕೆ. ವಾವ್, ಲವ್ಲಿ ಕಲರ್. ಇಷ್ಟ ಆಯ್ತಾ? ತಗೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಇದೇ ನನ್ನ ಮೊದಲನೇ ಗಿಫ್ಟ್ ಆಗಲಿ. ಒಳ್ಳೆ ಜೋಡಿ. ಇವಾಗ ಒಂದು ಫಂಕ್ಷನ್ ಹೋಗಿದ್ವಲ್ಲ, ನಿಮ್ ಫ್ಯಾಮಿಲಿ ಫ್ರೆಂಡ್ಸಾ? ಇಲ್ಲ ರೀ, ಅವನು ಶಂಕರ್ ಅಂತ ಬ್ಯಾಂಡ್ ಹುಡುಗಿನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿದ್ದ. ಅವನ್ನ ಎನ್ಕೌಂಟರ್ ಮಾಡಿಬಿಟ್ಟೆ. ಅವನ ಬಾಡಿ ತಗೊಳಕ್ಕೆ ಅವನ ತಾಯಿ ಜೊತೆ ಒಂದು ಹುಡುಗಿ ಬಂದಿದ್ಲು. ಆಕೆ ತುಂಬಿದ ಗರ್ಭಿಣಿ. ಆ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಶಂಕರ್ ಪ್ರಾಮಿಸ್ ಮಾಡಿದ್ದಂತೆ. 2 ತಿಂಗಳಾದ್ಮೇಲೆ ಮಗು ಆಯ್ತು. ಇವಾಗ ನಾವು ಬರ್ತ್ಡೇ ಪಾರ್ಟಿಗೆ ಹೋದ್ವಲ್ಲ, ಆ ಮಗುದೆ. ನೀವು ಪೊಲೀಸ್ನವರು ಯಾರನ್ನೂ ನಾರ್ಮಲ್ ಆಗಿ ನೋಡೋದೇ ಇಲ್ಲ, ಯಾಕೆ? ನೋಡಿ, ನಮ್ಮ ಕೆಲಸದಲ್ಲಿ ಹೊಡೆದವನು, ಹೊಡ್ಸ್ಕೊಂಡವನು, ಇವರಿಬ್ಬರ ಮೇಲೆ ಡೌಟ್ ಪಟ್ರೇನೆ ಕೇಸು ಕ್ಲಿಯರ್ ಆಗಿ ಕ್ಲಾರಿಫೈ ಆಗೋದು. ಏನಾಯ್ತು ಗೊತ್ತಾ? ನಮ್ಮ ಸ್ಟೇಷನ್ಗೆ ಒಂದು ಕೇಸ್ ಬಂತು. ಅದ್ಯಾರೋ ಒಂದು ಹೆಂಗಸು. ಸರ್, ನಮ್ಮ ಯಜಮಾನ್ರು ಮನೆಗೆ ಬಂದು 3 ದಿವಸ ಆಯ್ತು ಸರ್. ಅವ್ರಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಸರ್. ಪ್ಲೀಸ್ ಹುಡುಕೊಡಿ ಸರ್. ನಿನ್ ಗಂಡನ ಫೋನ್ ಮಾಡಿದ್ದಮ್ಮ? ಸರ್ ಮಾಡಿದೆ ಸರ್, ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಮೊಬೈಲ್ ಕೊಡು. ಆ ಮೊಬೈಲ್ ಅವಳು ಯಾವ್ಯಾವ ನಂಬರ್ಗೆ ಡಯಲ್ ಮಾಡಿದ್ರೆ ಅಂತ ಚೆಕ್ ಮಾಡಿದೆ. ಒಂದೇ ನಂಬರ್ಗೆ 7-8 ಸತಿ ಫೋನ್ ಮಾಡಿದ್ದಾಳೆ. ಆ ನಂಬರ್ ಡಯಲ್ ಮಾಡಿದೆ, ಕಟ್ ಆಯ್ತು. ಏನ್ ಕೆಲಸ ಮಾಡ್ತಾ ಇದ್ದೆ ನಿನ್ ಗಂಡ? ಕಾರ್ಪೆಂಟ್ರು ಸರ್. ತಿರ್ಗಿ ಅದೇ ನಂಬರಿಂದ ಇಮಿಡಿಯೇಟ್ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿದೆ. ಹೇಳ್ ಚಿನ್ನಿಯಿಂದ. ನಿನ್ ಚಿನ್ನಿ ಪೊಲೀಸ್ ಸ್ಟೇಷನ್ ಇದ್ದಾಳೆ ಮಗನೇ, ನಿನ್ನೂ ಕಳಿಸ್ತೀನಿ. ಏಯ್ ಹೇಳು,
ನೀನು ನಿನ್ ಪ್ರಿಯಕರ ಸೇರಿ ನಿನ್ ಗಂಡನ ಎಲ್ಲಿ ಮುಚ್ಚಾಕಿದ್ದೀರಾ? ಹೇಯ್ ರೇ ಸರ್ ಕರೆಸ್ರಿ ಕಚಡನ್ ಮಗನ್ನ. ಫಸ್ಟ್ ಈ ನಂಬರ್ ಟ್ರೇಸ್ ಮಾಡ್ರಿ. ಸರೋಜಾರೆ, ರೇ ಸರೋಜಾರೆ, ಎಸ್ ಕರ್ಕೊಂಡೋಗ್ರಿ ಇವಳನ್ನ. ಏಯ್ ಎದಳ ಮೇಲೆ ಜಸ್ಟ್ ಒಂದು ಫೋನ್ ಕಾಲ್, ಸತ್ಯ ಹೊರಗೆ ಬಂತು. ಈ ಕೆಟ್ಟ ಸೀರ ನೀರೊಳಗಡೆ ಹಾಕಿದ್ರೆ ಕಲರ್ ಬಿಟ್ಕೊಂಡ್ಬಿಡುತ್ತಲ್ಲ, ಆ ರೀತಿ ಬಿಳಿಸ್ಕೊಂಡ್ಬಿಡ್ತಾಳ ಮುಖ. ಸಿಕ್ಕಾಕೊಂಡ್ಲು. ಡೌಟ್ ಪಡ್ಬೇಕಾಗತ್ತೆ ರೀ. ಒಂದ್ ಸೆಕೆಂಡ್. ಹಾಕ್ರಿ ತುಪ್ಪನ. ಅರೆ ಅದು ಚಟ್ನಿ. ಚಟ್ನಿನೇ. ಅನ್ನ ಚಟ್ನಿ ಜೊತೆ ಒಳ್ಳೆ ಹಾಕ್ತಿದ್ದೀರಾ? ಕಾಂಬಿನೇಷನ್ ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದೀರಿ. ಆಗ್ತಿದೆ. ಅಯ್ಯೋ ತೋಳಿ ತಿನ್ನಿ. ಕೈತು ತಂದ್ರೆ ಗೊತ್ತಾ? ಅಜ್ಜಿ ನಮ್ಮನ್ನ ಕರೆದು ಅನ್ನನ ಮುದ್ದೆ ಮಾಡಿ ಕೈತುತ್ ಕೊಡ್ತಾ ಇದ್ರು. ಟಗರು ಶಿವ ಬಾರ ಇಲ್ಲಿ. ಅವಾಗ ಅಜ್ಜಿ ದೂರದಲ್ಲಿರೋ ಸಿದ್ಧಗಂಗೆ ಬೆಟ್ಟ ತೋರಿಸಿ ಒಂದ್ ಮಾತು ಹೇಳೋರು. ಅಲ್ಲಿ ನೋಡ್ ಮಗ, ದೇವ್ರಂತ ಮನುಷ್ಯ ಇದ್ದಾರೆ, ಅಲ್ಲಿ ಹೋಗಿ ಒಳ್ಳೆ ವಿದ್ಯೆ ಕಲಿ. ಅಜ್ಜಿ ಕುತ್ತಿಗೆ ಮೇಲಿರೋ ಕಾಸಿನ ಸರಕು ಆಸೆ ಪಟ್ಟು ಅಜ್ಜಿನ ಸಾಯಿಸ್ಬಿಟ್ರು. ಕೆಟ್ಟವರು ಪೊಲೀಸವ್ರನ್ನ ಕಂಡ್ರೆ ಭಯ ಬಿದ್ದೋಡೋಗೋದನ್ನ ನೋಡಿದೆ. ಅಜ್ಜಿ ಕೊಂದವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು. ಅವತ್ತು ನಾನು ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡೆ. ಸಿದ್ಧಗಂಗೆ ಸೇರ್ಕೊಂಡೆ, ಓದಿ ಪೊಲೀಸ್ ಆದೆ. ಇವಾಗ್ಲೂ ಸ್ವಾಮಿಗಳ ಆಶೀರ್ವಾದ ತಗೋಬೇಕಂದ್ರೆ ಸಿದ್ಧಗಂಗೆಗೆ ಹೋಗ್ತೀನಿ, ಮಠ ನೋಡ್ತೀನಿ, ಎಲ್ರೂ ಮೀಟ್ ಮಾಡ್ಕೊಂಬರ್ತೀನಿ. 1000 ಸುಳ್ಳು ಹೇಳಿ ಮದುವೆ ಮಾಡಿಸ್ತಾರ್ರಿ. ಬೆಳಿಗ್ಗೆ ಅರುಂಧತಿ ನಕ್ಷತ್ರ ಕಾಣಿಸ್ತಿದೆ ಅಂತ ಕೇಳಿದ್ರೆ ನಾವು ಹೂ ಅಂತೀವಿ ರೀ. ಮದುವೆಗೆ ಈ ಸುಳ್ಳು ವರ್ಕೌಟ್ ಆಗಲ್ರಿ. ಹೌದಾ? ಹೌದ್ರಿ.